ಜನಪರವಾದಂತಹ ನಿಲುವುಗಳು ಬರುವಂತಹ ಸಂದರ್ಭದಲ್ಲಿ ಜನರಿಗೆ ತೊಂದರೆಯಾಗ್ತಾ ಇದೆ, ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ, ಜನರಿಗೆ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಬಂದಾಗ ಇಲ್ಲಿ ಯಾವುದೇ ರಾಜಕಾರಣಿಗಳನ್ನ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇತ್ತೀಚೆಗೆ ಸ್ಥಳೀಯ ಮಾಧ್ಯಮವೊಂದರಲ್ಲಿ ಬಿಜೆಪಿಯ ನಾಯಕರನ್ನ ಚರ್ಚೆಗೆ ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ಈ ಟೋಲ್ಗೇಟ್ ಸಂಬಂಧಿತವಾಗಿ ಟೋಲ್ಗೇಟ್ ಅನ್ನ ಮುಚ್ಚುಗಡೆಗೊಳಿಸಬೇಕು, ಬ್ರಹ್ಮರಕೋಟ್ಲಿಂದ ತೆರವುಗೊಳಿಸಬೇಕು ಅಂತ ಹೇಳುವ ಸಬ್ಜೆಕ್ಟ್ ನಲ್ಲಿ ಚರ್ಚೆಗೆ ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹೇಳಿದಂತಹ ಒಂದು ಮಾತಿತ್ತು ಮಾಧ್ಯಮ ಮಿತ್ರರ ಹತ್ರ. ಈ ಒಂದು ವಿಷಯದಲ್ಲಿ ನಮಗೆ ಆಸಕ್ತಿ ಇಲ್ಲ, ಅದನ್ನ ಚರ್ಚೆ ನಡೆಸುವಂತಹ ಅಗತ್ಯತೆಯೂ ನಮಗಿಲ್ಲ ಅಂತ ಹೇಳಿ ಬಿಜೆಪಿಯ ನಾಯಕರು ಹೇಳಿದ್ರಂತೆ. ಮಾಧ್ಯಮ ಪ್ರತಿನಿಧಿ ಅವರು ಲೈವ್ ನಲ್ಲಿ ಈ ವಿಚಾರವನ್ನ ಹಂಚಿಕೊಂಡು, ಅಂದ್ರೆ ಬಿಜೆಪಿಗೆ ಈ ಜಿಲ್ಲೆಯಲ್ಲಿ ಬೇಕಾಗಿರುವಂತದ್ದು ಕೋಮು ದ್ವೇಷ, ಜನರ ಮಧ್ಯೆ ವೈಷಮ್ಯವನ್ನ ಬಿತ್ತುವಂತಹ ದ್ವೇಷ ರಾಜಕಾರಣ, ಬ್ರಿಟಿಷರು ಮಾಡಿದಂತಹ ಒಡೆದು ಆಳುವ ನೀತಿ, ಯುವಕರ ಕೈಗೆ ಕತ್ತಿ ತಲವಾರುಗಳನ್ನು ಕೊಟ್ಟು ಅವರನ್ನ ಕಡಿ ಕೊಲ್ಲು ಅನ್ನುವಂತಹ ಸಂಸ್ಕೃತಿಗೆ ಪ್ರೇರೇಪಿಸುವಂತಹ ಸಬ್ಜೆಕ್ಟ್ ಮಾತ್ರ ಬಿಜೆಪಿಯ ಆಸಕ್ತಿದಾಯಕ ಸಬ್ಜೆಕ್ಟ್. ಈ ಒಂದು ವೇದಿಕೆಯ ಮೂಲಕ ಜಿಲ್ಲೆಯ ಬಿಜೆಪಿ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮಗೆ ನಾವು ಆಸಕ್ತಿಯನ್ನ ಭರಿಸ್ತೇವೆ, ನೀವು ಜನಪರವಾಗಿ ನಿಲ್ಲುವಂತಹ ಒಂದು ಪರಿಸ್ಥಿತಿಯನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜಿಲ್ಲೆಯಲ್ಲಿ ಹುಟ್ಟು ಹಾಕ್ತದೆ. ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಸರಿಯಾದಂತಹ ಪ್ರತ್ಯುತ್ತರವನ್ನ ಈ ಜಿಲ್ಲೆಯ ಜನತೆ ನೀಡಲಿಕ್ಕೆ ಇದ್ದಾರೆ ಅನ್ನುವಂತಹ ಸಂದೇಶವನ್ನಾಗಿರ್ತದೆ ಬಿಜೆಪಿ ನಾಯಕರಿಗೆ ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸುವಂತ. ಬಹಳಷ್ಟು ಜನರ ಮನಸ್ಸಿನಲ್ಲಿದೆ ಈ ಹೋರಾಟ ಯಾಕಾಗಿ, ಬ್ರಹ್ಮರಕೋಟ್ಲು ಟೋಲ್ ಹೋರಾಟ ತೆರವುಗೊಳಿಸುವ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹಳಷ್ಟು ಜನರು ಹೇಳುವಂತದ್ದು. ಅದು ಸಾಧ್ಯ ಇಲ್ಲ ಅಂತ ಹೇಳಿ, ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳ್ತದೆ ಖಂಡಿತವಾಗಿಯೂ ಬ್ರಹ್ಮರಕೋಟ್ಲು ಟೋಲ್ಗೇಟ್ ತೆರವುಗೊಳ್ತದೆ, ಅದನ್ನ ತೆರವುಗೊಳಿಸಿಯೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿರೋಧಿಸುತ್ತದೆ. ಈ ಟೋಲ್ಗೇಟ್ ಬಿಟಿಒ ಅಂದ್ರೆ ಖಾಸಗಿ ಕಂಪನಿಯವರು ನಿರ್ಮಿಸಿ ಅವರು ನಿರ್ವಹಣೆ ನಡೆಸಿ ನಂತರ ಹಲವು ವರ್ಷಗಳ ನಂತರ ಸರ್ಕಾರಕ್ಕೆ ಹಸ್ತಾಂತರಗೊಳಿಸುವಂತಹ ಯೋಜನೆ ಅಡಿಯಲ್ಲಿ ಈ ಒಂದು ಟೋಲ್ಗೇಟ್ನ ಡಿಪಿಆರ್ ರಚನೆ ಆಗಿರುವಂಥದ್ದು. ಆರಂಭದಲ್ಲಿ 214 ಕೋಟಿಯ ಪ್ರಾಜೆಕ್ಟ್, ನಂತರ ಏರಿಕೆಯಾಗಿ ಕೊನೆಗೊಳ್ಳುವಂತಹ ಸಂದರ್ಭದಲ್ಲಿ 614 ಕೋಟಿ ಈ ಒಂದು ಹೆದ್ದಾರಿಗೆ ಖರ್ಚಾಗಿದೆ ಅಂತ ಹೇಳಿ ಲೆಕ್ಕಪತ್ರ ತೋರಿಸ್ತದೆ. ಸುಮಾರು ಒಂದು 30ರಿಂದ 35 ಕಿಲೋಮೀಟರ್. ಮೊದಲನೇ ಪ್ರಶ್ನೆ, ಈ ರಸ್ತೆಯ ಅಭಿವೃದ್ಧಿಗೆ ಅಷ್ಟೊಂದು ಕೋಟಿ 614 ಕೋಟಿ ಬೇಕಾಗಿತ್ತ ಅನ್ನೋದು, ಅಂದ್ರೆ ಅಲ್ಲೇ ಭ್ರಷ್ಟಾಚಾರ ಆಗಿದೆ. ಈಗ 13 ವರ್ಷಗಳ ನಂತರ 2025ರ ಲೆಕ್ಕಾಚಾರವನ್ನು ನೋಡುವಾಗ ಈ ಟೋಲ್ಗೇಟ್ ಅನ್ನ ನಿರ್ವಹಿಸ್ತಾ ಇರತಕ್ಕಂತಹ ಸಂಸ್ಥೆ ಅವರು ಕೋರಲ್ ಅಸೋಸಿಯೇಟ್ ಅವರ ಅಧಿಕೃತವಾದಂತಹ ಮಾಹಿತಿ ಪ್ರಕಾರ ಕಳೆದ 13 ವರ್ಷದಲ್ಲಿ 119 ಕೋಟಿ ಸಂಗ್ರಹ ಆಗಿದೆ ಅಂತ ಹೇಳಿ ಅವರು ಅಲ್ಲಿ ನೀಡಿರುವಂತಹ ಲೆಕ್ಕಪತ್ರಗಳನ್ನು ಪರಿಶೀಲಿಸುವಾಗ ನಮಗೆ ಸಿಗುವಂತಹ ಸತ್ಯ ಏನು ಅಂತ ಹೇಳಿದ್ರೆ, ಈ ಟೋಲ್ಗೇಟ್ ಪಾಸ್ ಆಗಿ ಡೈಲಿ 3,000ದಿಂದ 3,500 ವಾಹನಗಳು ಸಾಗಾಗುವುದು ಲೆಕ್ಕದ ಪ್ರಕಾರ. ಆದರೆ ವಾಹನ ಗಣತಿಯ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮರಕೋಟಲ್ನಲ್ಲಿ ದಿನಂಪ್ರತಿ 10ರಿಂದ 12,000 ವಾಹನಗಳು ಏನಾಗ್ತದೆ ಆ ಕಡೆ ಈ ಕಡೆ ಹೋಗ್ತದೆ.
ಅಂದ್ರೆ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಲೆಕ್ಕವನ್ನೇ ತೋರಿಸಿರುವುದಿಲ್ಲ. ಸಾರ್ವಜನಿಕರ ದುಡಿಮೆಯ ದುಡ್ಡು ಟೋಲ್ ಗೇಟ್ನ ಹೆಸರಿನಲ್ಲಿ ಹಗಲು ದರೋಡೆಯನ್ನ ಮಾಡಲಾಗಿದೆ. ಇದನ್ನು ಪ್ರಶ್ನಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಅಲ್ವಾ? ಇದು ಯಾಕೆ ಬಿಜೆಪಿಗರಿಗೆ ತಲೆಗೆ ಹೋಗುವುದಿಲ್ಲ? ಇದು ಯಾಕೆ ಇತರ ಪಕ್ಷದ ಎಂಎಲ್ಎಗಳಿಗೆ ತಲೆಗೆ ಹೋಗುವುದಿಲ್ಲ? ಇಲ್ಲಿ ನಾಯಕರು ಅಂತ ಹೇಳಿ ತಿರುಗಾಡುವಂತಹ ವ್ಯಕ್ತಿಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಸುಳ್ಳು ಲೆಕ್ಕಾಚಾರವನ್ನ ನೀಡಿ ಅನಧಿಕೃತ ಟೋಲ್ ಗೇಟ್ ಅನ್ನ ಅಧಿಕೃತಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಅದೇ ಮಾತನ್ನ ಹೇಳುವಂತದ್ದು. ಅದನ್ನ ನಾವು ಇತ್ತೀಚೆಗೆ ನವೀಕರಿಸಿಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಅವರ ಕನ್ಫೆಷನ್ ಅಗ್ರಿಮೆಂಟ್ ನ ಪ್ರಕಾರ ಸಂಗ್ರಹವಾದಂತಹ ಮೊತ್ತಕ್ಕೆ ಅನುಗುಣವಾಗಿ ನವೀಕರಿಸಿಕೊಡ್ಲೇಬೇಕು. ಸಾರ್ವಜನಿಕರಿಂದ ಲೂಟಿ ಮಾಡಿದಂತಹ ದುಡ್ಡನ್ನ ಲೆಕ್ಕವೇ ತೋರಿಸದೆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಲೆಕ್ಕಾಚಾರ ಪ್ರಕಾರ ಈಗಾಗಲೇ 10-12 ಸಾವಿರದ ವಾಹನದ ದಿನಪ್ರತಿ ಲೆಕ್ಕಾಚಾರ ಹಾಕಿದ್ರೆ 1,000 ಕೋಟಿಗಳಿಗೂ ಮಿಕ್ಕಿ ಸಂಗ್ರಹವಾಗಿದೆ. ಆದ್ದರಿಂದ ಈ ಟೋಲ್ ಗೇಟ್ ಅನ್ನ ಎಸ್ಡಿಪಿ ಅನಧಿಕೃತ ಟೋಲ್ ಗೇಟ್ ಅಂತ ಹೇಳಿ ಹೇಳ್ತದೆ. ಇಲ್ಲಿಯ ಅಧಿಕಾರಿಗಳು, ಇಲ್ಲಿಯ ಇಲಾಖೆ ವರ್ಗಗಳು, ಇಲ್ಲಿಯ ರಾಜಕಾರಣಿಗಳು ಇಲ್ಲ ಅದು ಅಧಿಕೃತ ಅಂತ ಹೇಳಿ ಎಷ್ಟು ಒತ್ತಿ ಹೇಳಿದ್ರು ಕೂಡ ನಾವು ಹೇಳ್ತಾ ಇದ್ದೇವೆ, ಇದು ಅನಧಿಕೃತ ಅನಧಿಕೃತ ಅನಧಿಕೃತ. ಯಾಕೆಂತ ಹೇಳಿದ್ರೆ ಜನರ ದುಡ್ಡನ್ನ ನೀವು ದರೋಡೆ ಮಾಡಿ ಅದರ ಲೆಕ್ಕವನ್ನ ಸರಿಯಾಗಿ ತೋರಿಸಿಲ್ಲ. ಆ ಕಾರಣಕ್ಕಾಗಿ ಅನಧಿಕೃತ. ಇದರ ಒಂದು ಸೋಷಿಯಲ್ ಆಡಿಟ್ ನಡಿಬೇಕು. ಈ ಟೋಲ್ ಗೇಟ್ ನ ಸೋಷಿಯಲ್ ಆಡಿಟ್ ನಡಿಬೇಕು. ನಮ್ಮ ಇಡಿ ಇದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಅವರಿಗೆ ಸಣ್ಣ ಸಣ್ಣ ಉದ್ದಿಮೆದಾರರು ಕಾಣ್ತಾರೆ, ರಾಜಕಾರಣಿಗಳು ಕಾಣ್ತಾರೆ, ನಮ್ಮಂತಹ ಎಸ್ಡಿಪಿಐ ಕಾಣ್ತದೆ. ಆದ್ರೆ ದಿನಂಪ್ರತಿ ಟೋಲ್ ದುಡ್ಡನ್ನ ಕದೀತಾ ಇರ್ತಕ್ಕಂತಹ, ಎಲ್ಲರ ಎದುರಿಗೆ ಕದೀತಾ ಇರ್ತಕ್ಕಂತಹ ಈ ಬಿಗ್ನಾಸಿ ಸಂಸ್ಥೆ ಅವರ ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶಾಮಿಲ. ಅಧಿಕಾರ ವರ್ಗ, ಇಲ್ಲಿಯ ಸಂಸದರು, ಇಲ್ಲಿಯ ಎಂಎಲ್ಎಗಳು, ಸ್ಥಳೀಯ ನಾಯಕರು ಎಲ್ಲರೂ ಒಟ್ಟಾಗಿ ಸೇರಿ ಜನರ ಜೇಬನ್ನ ಕೊಳ್ಳೆ ಹೊಡೆಯುತ್ತಾ ಇದ್ದಾರೆ. ಇದಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಅನುಮತಿಸುವುದಿಲ್ಲ. ಜನರ ದುಡ್ಡನ್ನು ದರೋಡೆ ಮಾಡಲಿಕ್ಕೆ ನಾವು ಯಾವತ್ತೂ ನಿಮಗೆ ಅವಕಾಶವನ್ನು ಕೊಡುವುದಿಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಒಂದು ಪ್ರಜಾಸತ್ತಾತ್ಮಕ ರೀತಿಯ ಹೋರಾಟದ ಮೂಲಕ ಟೋಲ್ ಗೇಟ್ನಿಂದ ಡಿಸಿ ಕಚೇರಿಗೆ ಹೋಗಲಿಕ್ಕೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೀರಿಯಸ್ ಆಗಿ ತೆಗೆದುಕೊಳ್ಳದಿದ್ರೆ, ಈ ಒಂದು ಟೋಲ್ ಗೇಟ್ಗೆ ಇತಿಶ್ರೀ ಹಾಡದಿದ್ರೆ ಮುಂದಿನ ನಮ್ಮ ಹೋರಾಟ ಡಿಸಿ ಕಚೇರಿಯಿಂದ ಬ್ರಹ್ಮರಕೋಟ್ ಟೋಲ್ ಗೇಟ್ಗೆ ಆಗಿರ್ತದೆ. ಅದನ್ನು ತೆರವುಗೊಳಿಸುವವರೆಗೂ ಕೂಡ ನಾವು ಬಿಡುವುದಿಲ್ಲ. ಇಲ್ಲಿಯ ನಾಗರಿಕ ಸಮಾಜ ಒಗ್ಗಟ್ಟಾಗಿ ಅವರ ಜೇಬಿಗೆ ಕತ್ತರಿ ಬೀಳುವುದನ್ನ ನಾವು ತಡೆಯಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಬ್ರಹ್ಮರಕೋಟ್ ಟೋಲ್ ಗೇಟ್ ಅನ್ನ ಇನ್ನಿಲ್ಲದೆ ಮಾಡುವಂತಹ ಪ್ರಯತ್ನವನ್ನ ಈ ಜಿಲ್ಲೆಯ ನಾಗರಿಕರು ಮಾಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈ ಜಿಲ್ಲೆಗೆ ಕೇವಲ ಒಂದು ಟೋಲ್ ಗೇಟ್ ನ ಹೊರೆಯಲ್ಲ ನಮಗಿರುವಂತದ್ದು. ಹತ್ತಿರದ ತಲಪಾಡಿಯಲ್ಲಿ ಟೋಲ್ ಗೇಟ್ ಇದೆ, ಸುರತ್ಕಲ್ಲಿ ಟೋಲ್ ಗೇಟ್ ಇತ್ತು, ಅದು ಹೇಗೂ ತೆರವುಗೊಳಿಸಿತು. ಇನ್ನು 2-3 ಟೋಲ್ ಗೇಟ್ ವಲಾಲ್ನಲ್ಲಿ, ಅದೇ ರೀತಿ ಗುರುಪುರದ ಗಂಜಿಮಠದಲ್ಲಿ, ಪನಕಜೆಯ ಸಮೀಪ ಅಲ್ಲಲ್ಲಿ ಟೋಲ್ ಗೇಟ್ ತಲೆ ಎತ್ತುತ್ತಾ ಇದೆ. ಅಂದ್ರೆ ಈ ಜಿಲ್ಲೆಯ ಜನರು ಓಡಾಡುವುದು ಹೇಗೆ?